ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಪವರ್ ಪಾಯಿಂಟ್ ಅಲ್ಲಿ ಯಾವ ರೀತಿಯಾಗಿ ಸ್ಲೈಡ್ ಗಳನ್ನ ಡಿಸೈನ್ ಮಾಡಬಹುದು ಅಂತ. ಫಸ್ಟ್ ಸ್ಲೈಡ್ ಅಲ್ಲಿ ನಾವು ಶೇಪ್ ಅನ್ನ ಯಾವ ರೀತಿ ಡಿಸೈನ್ ಮಾಡಬೇಕು ಮತ್ತು ಟೆಕ್ಸ್ಟ್ ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ ನೋಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ. ನೆಕ್ಸ್ಟ್ ಸ್ಲೈಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು ಫಸ್ಟ್ ಸ್ಲೈಡ್ ಅಲ್ಲಿ ಇಲ್ಲಿ ಟೆಕ್ಸ್ಟ್ ಬಾಕ್ಸ್, ಕ್ಲಿಕ್ ಟು ಆಡ್ ಟೈಟಲ್. ನಾನಿಲ್ಲಿ ಈ ಬಾಕ್ಸ್ ಅನ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ತಾ ಇದ್ದೀನಿ. ನಂತರ ನೀವು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಕೆಲವು ಪಿಕ್ಚರ್ಸ್ ಆಪ್ಷನ್ ನಮಗೆ ಸಿಗುತ್ತೆ. ಇನ್ಸರ್ಟ್ ಟೇಬಲ್, ಇನ್ಸರ್ಟ್ ಚಾರ್ಟ್, ಇನ್ಸರ್ಟ್ ಸ್ಮಾರ್ಟ್ ಆರ್ಟ್ ಗ್ರಾಫಿಕ್, 3D ಮಾಡೆಲ್ಸ್, ಪಿಕ್ಚರ್ಸ್, ಆನ್ಲೈನ್ ಪಿಕ್ಚರ್ಸ್, ಇನ್ಸರ್ಟ್ ವಿಡಿಯೋ, ನಂತರ ಇನ್ಸರ್ಟ್ ಐಕಾನ್. ನಾವು ಯಾವ ರೀತಿಯಾಗಿ MS ವರ್ಡ್ ಮತ್ತು ಎಕ್ಸೆಲ್ ಅಲ್ಲಿ ಚಾರ್ಟ್, ಸ್ಮಾರ್ಟ್ ಆರ್ಟ್ಸ್, 3D ಶೇಪ್ಸ್ ಇನ್ಸರ್ಟ್ ಮಾಡ್ತೀವಿ, ಅದೇ ರೀತಿಯಾಗಿ ನಾವು ಪವರ್ ಪಾಯಿಂಟ್ ಅಲ್ಲಿ ಸಹ ಇನ್ಸರ್ಟ್ ಮಾಡಬಹುದು. ಈ ಆಪ್ಷನ್ಸ್ ನಮಗೆ ಇನ್ಸರ್ಟ್ ಮೆನುನಲ್ಲಿ ಸಿಗುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಪಿಕ್ಚರ್ಸ್, ಟೇಬಲ್ ಆಪ್ಷನ್, ಆಟೋ ಶೇಪ್ಸ್, ಐಕಾನ್ಸ್, 3D ಮಾಡೆಲ್, ಸ್ಮಾರ್ಟ್ ಆರ್ಟ್, ಚಾರ್ಟ್. ಈ ಎಲ್ಲ ಆಪ್ಷನ್ಗಳು ನಮಗೆ ಸ್ಲೈಡ್ ಅಲ್ಲಿ ಸಹ ಸಿಗುತ್ತೆ. ನಾವು ಇಲ್ಲಿಂದ ಸಹ ಚಾರ್ಟ್, ಇಮೇಜ್ ಅಥವಾ 3D ಶೇಪ್ ಅನ್ನ ಇನ್ಸರ್ಟ್ ಮಾಡಬಹುದು, ಅಥವಾ ನಾವು ಇಲ್ಲಿಂದ ಸಹ ಇನ್ಸರ್ಟ್ ಮಾಡಬಹುದು. ಯಾವುದೇ ಆಪ್ಷನ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ನಾನು ಇಲ್ಲಿರುವಂತಹ ಆಪ್ಷನ್ ಗಳ ಮೇಲೆ ಕ್ಲಿಕ್ ಮಾಡಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ಆಪ್ಷನ್ ಇದೆ ಇನ್ಸರ್ಟ್ ಟೇಬಲ್. ನಂತರ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಇನ್ಸರ್ಟ್ ಟೇಬಲ್. ನಮಗೆ ಎಷ್ಟು ಕಾಲಮ್ ಮತ್ತೆ ಎಷ್ಟು ರೋ ಬೇಕು ನಾವಿಲ್ಲಿ ಇನ್ಸರ್ಟ್ ಮಾಡಬೇಕಾಗುತ್ತೆ. ನಂಬರ್ ಆಫ್ ಕಾಲಮ್ 5, ನಂಬರ್ ಆಫ್ ರೋ ನಾನಿಲ್ಲಿ 10 ಕೊಡ್ತಾ ಇದ್ದೀನಿ. ನಂತರ ಓಕೆ. ಈ ರೀತಿಯಾಗಿ ನಮಗೆ ಇಲ್ಲಿ ಟೇಬಲ್ ಇನ್ಸರ್ಟ್ ಆಗುತ್ತೆ. ನಂತರ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನನಗೆ ಯಾವುದೇ ಟೇಬಲ್ ಎಫೆಕ್ಟ್ ಬೇಡ, ಈ ರೀತಿಯಾದ ಎಫೆಕ್ಟ್ ಅನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಶೇಡಿಂಗ್, ಟೇಬಲ್ ಎಫೆಕ್ಟ್ ಅನ್ನ ನಾವೀಗ ಕೊಡಬೇಕು. ಟೇಬಲ್ ಕಲರ್ ನಮಗೆ ಯಾವ ಕಲರ್ ಬೇಕು ನಾವಿಲ್ಲಿ ಫಿಲ್ ಮಾಡಬಹುದು. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಮೋರ್ ಫಿಲ್ ಕಲರ್ಸ್, ಯಾವ ಕಲರ್ ಬೇಕು ನಾವಿಲ್ಲಿ ಚೇಂಜ್ ಮಾಡಬಹುದು ಈ ರೀತಿಯಾಗಿ. ನಂತರ ಶೇಡಿಂಗ್, ಪಿಕ್ಚರ್ ಸಹ ನಾವಿಲ್ಲಿ ಫಿಲ್ ಮಾಡಬಹುದು. ಫ್ರಮ್ ಫೈಲ್, ಈ ಪಿಕ್ಚರ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಓಕೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಪ್ರತಿಯೊಂದು ಸೆಲ್ಗೆ ಇಮೇಜ್ ಇನ್ಸರ್ಟ್ ಆಗಿದೆ. ಈ ರೀತಿಯಾಗಿ ನೀವು ಯಾವುದೇ ಇಮೇಜ್ ಸಹ ಟೇಬಲ್ಗೆ ಇನ್ಸರ್ಟ್ ಮಾಡಬಹುದು. ಶೇಡಿಂಗ್ ಆಪ್ಷನ್, ಗ್ರೇಡಿಯಂಟ್ ಕಲರ್ಸ್, ಮೋರ್ ಗ್ರೇಡಿಯಂಟ್ಸ್, ಗ್ರೇಡಿಯಂಟ್ ಕಲರ್ ಸಹ ನೀವು ಇಲ್ಲಿ ಫಿಲ್ ಮಾಡಬಹುದು. ಗ್ರೇಡಿಯಂಟ್, ಮೋರ್ ಗ್ರೇಡಿಯಂಟ್ಸ್, ಗ್ರೇಡಿಯಂಟ್ ಕಲರ್ ಸಹ ನೀವಿಲ್ಲಿ ಫಿಲ್ ಮಾಡಬಹುದು. ನಿಮಗೆ ಯಾವ ರೀತಿಯ ಕಲರ್ ಇಲ್ಲಿ ಬೇಕು ಈ ರೀತಿಯಾಗಿ. ನಂತರ ಯಾವ ರೀತಿಯ ಡೈರೆಕ್ಷನ್ ಬೇಕು ನೀವು ಇಲ್ಲಿ ಚೇಂಜ್ ಮಾಡಬಹುದು. ಚೇಂಜ್ ಡೈರೆಕ್ಷನ್, ನಂತರ ಕ್ಲೋಸ್, ಈ ರೀತಿಯಾಗಿ. ನಂತರ ಶೇಡಿಂಗ್, ಟೆಕ್ಸ್ಚರ್ ಸಹ ನಾವಿಲ್ಲಿ ಫಿಲ್ ಮಾಡಬಹುದು ಈ ರೀತಿಯಾಗಿ. ಈ ರೀತಿಯಾಗಿ ನಾವು ಟೇಬಲ್ಗೆ ಎಫೆಕ್ಟ್ ಅನ್ನ ಕೊಡಬಹುದು. ನಂತರ ಈ ಟೇಬಲ್ಗೆ ಎಫೆಕ್ಟ್ಸ್ ಅನ್ನ ಕೊಡಬಹುದು. ಬಿವೆಲ್ ಶೇಪ್, ಇಲ್ಲಿ ನೀವು ನೋಡ್ತಾ ಇರಬಹುದು ನಾವು ಯಾವ ಸೆಲ್ ಅನ್ನ ಸೆಲೆಕ್ಟ್ ಮಾಡ್ತೀವಿ ಅಲ್ಲಿ ಎಫೆಕ್ಟ್ ಅಪ್ಲೈ ಆಗ್ತಾ ಇದೆ. ಇಲ್ಲಿ ನಾನು ಕ್ಲಿಕ್ ಮಾಡಿದ್ದೀನಿ. ನಂತರ ಎಫೆಕ್ಟ್, ಬಿವೆಲ್ ಶೇಪ್ ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾದ ಎಫೆಕ್ಟ್ಸ್ ನಾವಿಲ್ಲಿ ಕೊಡಬಹುದು. ನಂತರ ರಿಫ್ಲೆಕ್ಷನ್, ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನಾವು ಟೇಬಲ್ ಅನ್ನ ಇನ್ಸರ್ಟ್ ಮಾಡಬಹುದು ಮತ್ತು ಡಿಸೈನ್ ಸಹ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಆಪ್ಷನ್ಸ್ ಇದೆ. ನಮಗೆ ಯಾವುದೇ ಲೈನ್ ಬೇಕಂದ್ರೆ ನಾವಿಲ್ಲಿ ಇನ್ಸರ್ಟ್ ಮಾಡಬಹುದು. ಪೆನ್ ಕಲರ್ ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ನಂತರ ಲೈನ್ ಡಿಸೈನ್, ಯಾವ ಡಿಸೈನ್ ಬೇಕು, ನಂತರ ಲೈನ್ ಥಿಕ್ನೆಸ್ ಎಷ್ಟಿರಬೇಕು. ನಂತರ ಈ ರೀತಿಯಾಗಿ ಲೈನ್ ಸಹ ನಾವಿಲ್ಲಿ ಡ್ರಾ ಮಾಡಬಹುದು ಈ ರೀತಿಯಾಗಿ. ಅಥವಾ ಎರೇಸರ್, ಯಾವುದೇ ಲೈನ್ ನಮಗೆ ಬೇಡ ಅಂದ್ರೆ ನಾವು ಈ ರೀತಿಯಾಗಿ ಎರೇಸ್ ಸಹ ಮಾಡಬಹುದು. ನಂತರ ನೆಕ್ಸ್ಟ್ ಸ್ಲೈಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಆಪ್ಷನ್ ಇದೆ ಇನ್ಸರ್ಟ್ ಚಾರ್ಟ್. ಇಲ್ಲಿ ಹಲವಾರು ರೀತಿಯ ಚಾರ್ಟ್ ಡಿಸೈನ್ಸ್ ನಮಗೆ ಸಿಗುತ್ತೆ. ನಮಗೆ ಯಾವ ಚಾರ್ಟ್ ಡಿಸೈನ್ ಬೇಕು ನಾವಿಲ್ಲಿ ಇನ್ಸರ್ಟ್ ಮಾಡಬೇಕಾಗುತ್ತೆ. ನಂತರ ಓಕೆ. ಈಗ ನೀವು ಇಲ್ಲಿ ನೋಡ್ತಾ ಇರಬಹುದು MS ಎಕ್ಸೆಲ್ ಓಪನ್ ಆಗಿದೆ. ಇಲ್ಲಿ ನಾವು ಯಾವುದೇ ಚೇಂಜಸ್ ಬೇಕಾದರೂ ಮಾಡಬಹುದು. ನಂತರ ಕ್ಲೋಸ್,
ನಂತರ ಈ ಬಾಕ್ಸ್ಗಳನ್ನ ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಸೆಂಟರ್ಗೆ ತಗೊಂಡು ಬರ್ತಾ ಇದ್ದೀನಿ. ನಂತರ ಚಾರ್ಟ್ ಡಿಸೈನ್ಸ್, ನಾವಿಲ್ಲಿ ಚಾರ್ಟ್ ನ ಇನ್ಸರ್ಟ್ ಮಾಡಿದಾಗ ಚಾರ್ಟ್ ಡಿಸೈನ್ ಮೆನು ಓಪನ್ ಆಗುತ್ತೆ. ನೀವಿಲ್ಲಿ ನೋಡಬಹುದು ಹಲವಾರು ರೀತಿಯ ಚಾರ್ಟ್ ಡಿಸೈನ್ಸ್ ನಮ್ಗಿಲ್ಲಿ ಬರುತ್ತೆ. ನಮಗಿಲ್ಲಿ ಯಾವ ಡಿಸೈನ್ ಬೇಕು ನಾವಿಲ್ಲಿ ತಗೋಬಹುದು ಈ ರೀತಿಯಾಗಿ. ನಂತರ ಚೇಂಜ್ ಕಲರ್ಸ್, ಕಲರ್ ಸಹ ನಾವಿಲ್ಲಿ ಚೇಂಜ್ ಮಾಡಬಹುದು ಈ ರೀತಿಯಾಗಿ. ನೀವು ಇಲ್ಲಿ ನೋಡಬಹುದು ಕಲರ್ ಚೇಂಜ್ ಆದಾಗ ಇಲ್ಲಿ ಡಿಸೈನ್ಸ್ ಸಹ ಚೇಂಜ್ ಆಗುತ್ತೆ ಈ ರೀತಿಯಾಗಿ. ನಮಗೆ ಯಾವ ಡಿಸೈನ್ ಬೇಕು, ಯಾವ ಕಲರ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಕ್ವಿಕ್ ಲೇಔಟ್, ಈ ರೀತಿಯಾಗಿ ಲೇಔಟ್ ನಾವಿಲ್ಲಿ ಚೇಂಜ್ ಮಾಡಬಹುದು. ನಂತರ ಸೆಲೆಕ್ಟ್ ಡೇಟಾ ಅಥವಾ ಎಡಿಟ್ ಡೇಟಾ, ನಾವಿಲ್ಲಿ ಯಾವುದೇ ಚೇಂಜಸ್ ಅನ್ನ ಮಾಡಬಹುದು. ನಂತರ ಕ್ಲೋಸ್, ಚೇಂಜ್ ಚಾರ್ಟ್ ಟೈಪ್, ಈ ಚಾರ್ಟ್ ಅನ್ನ ನಾವು ಬೇರೆ ಯಾವುದೇ ಚಾರ್ಟ್ಗೆ ಚೇಂಜ್ ಮಾಡಬಹುದು. ಕಾಲಮ್ ಚಾರ್ಟ್, ನಂತರ ಓಕೆ ಈ ರೀತಿಯಾಗಿ. ನೆಕ್ಸ್ಟ್ ಸ್ಲೈಡ್, ಇಲ್ಲಿ ಆಪ್ಷನ್ ಇದೆ ಇನ್ಸರ್ಟ್ ಸ್ಮಾರ್ಟ್ ಆರ್ಟ್ ಗ್ರಾಫಿಕ್, ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಸ್ಮಾರ್ಟ್ ಆರ್ಟ್ ಗ್ರಾಫಿಕ್ಸ್ ಇಲ್ಲಿ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಇಲ್ಲೂ ಸಹ ಹಲವಾರು ಆಪ್ಷನ್ಸ್ ನಮ್ಗಿಲ್ಲಿ ಸಿಗುತ್ತೆ. ಯಾವ ಆಪ್ಷನ್ ಬೇಕು, ಯಾವ ಸ್ಮಾರ್ಟ್ ಆರ್ಟ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್, ನಂತರ ಓಕೆ ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಈ ಬಾಕ್ಸ್ ಗಳನ್ನ ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ. ಇನ್ಕ್ರೀಸ್ ಸೈಜ್, ಈ ರೀತಿಯಾಗಿ. ನಂತರ ಸ್ಮಾರ್ಟ್ ಆರ್ಟ್ ಮೆನು ಓಪನ್ ಆಗಿದೆ. ಇಲ್ಲಿ ಯಾವ ಕಲರ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಯಾವ ಡಿಸೈನ್ ನಮ್ಗಿಲ್ಲಿ ಬೇಕು ಈ ರೀತಿಯಾಗಿ ನಾವು ಚೇಂಜಸ್ ಮಾಡಬಹುದು. ನಂತರ ಯಾವುದೇ ಸ್ಮಾರ್ಟ್ ಆರ್ಟ್ಗೆ ನಾವಿಲ್ಲಿ ಚೇಂಜ್ ಅಥವಾ ಕನ್ವರ್ಟ್ ಸಹ ಮಾಡಬಹುದು ಈ ರೀತಿಯಾಗಿ. ನಂತರ ಸೇಮ್ ಕಲರ್ಸ್, ಯಾವ ಕಲರ್ ಬೇಕು, ಯಾವ ರೀತಿಯಾದ ಡಿಸೈನ್ ನಮ್ಗಿಲ್ಲಿ ಬೇಕು ಈ ರೀತಿಯಾಗಿ. ನಂತರ ನೆಕ್ಸ್ಟ್ ಸ್ಲೈಡ್, ಇನ್ಸರ್ಟ್ 3D ಮಾಡೆಲ್ಸ್, ನೀವು ಇಲ್ಲಿ ನೋಡ್ತಾ ಇರಬಹುದು ಹಲವಾರು 3D ಮಾಡೆಲ್ಸ್ ನಮ್ಗಿಲ್ಲಿ ಸಿಗುತ್ತೆ. ನಮಗೆ ಯಾವ 3D ಮಾಡೆಲ್ ಬೇಕು, ಯಾವ ಕ್ಯಾಟಗರಿಯ 3D ಮಾಡೆಲ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಫ್ಯಾಂಟಸಿ. ನಂತರ ನಮಗೆ ಯಾವ 3D ಇಮೇಜ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್, ನಂತರ ಇನ್ಸರ್ಟ್. ನಮ್ಮ ಇಂಟರ್ನೆಟ್ ಸ್ಪೀಡ್ ಎಷ್ಟಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಟೈಮ್ ತಗೊಳುತ್ತೆ ಯಾವುದೇ 3D ಮಾಡೆಲ್ ಅಥವಾ ಇಮೇಜ್ ಡೌನ್ಲೋಡ್ ಆಗಬೇಕಾದ್ರೆ ಅಂತ. ನೀವಿಲ್ಲಿ ನೋಡ್ತಾ ಇರಬಹುದು 3D ಇಮೇಜ್ ಇನ್ಸರ್ಟ್ ಆಗಿದೆ. ನಂತರ ಈ ಬಾಕ್ಸ್ ಗಳನ್ನ ನಾವಿಲ್ಲಿ ಡಿಲೀಟ್ ಮಾಡೋಣ. ನೀವೀಗ ನೋಡ್ತಾ ಇರಬಹುದು ಯಾವ ರೀತಿಯಾಗಿ 3D ಇಮೇಜ್ ಇನ್ಸರ್ಟ್ ಆಗಿದೆ ಅಂತ. ನಂತರ ನಾವಿಲ್ಲಿ ಯಾವ ರೀತಿಯಾದ್ರೂ ರೊಟೇಟ್ ಸಹ ಮಾಡಬಹುದು ಈ ರೀತಿಯಾಗಿ. ರೊಟೇಟ್, ಈ ರೀತಿಯಾಗಿ ನಾವು 3D ಮಾಡೆಲ್ ಸಹ ಇನ್ಸರ್ಟ್ ಮಾಡಬಹುದು ಪವರ್ ಪಾಯಿಂಟ್ ಅಲ್ಲಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ವಿಡಿಯೋ ಅಥವಾ 3D ಐಕಾನ್ಸ್ ಅನ್ನ MS ಪವರ್ ಪಾಯಿಂಟ್ ಅಲ್ಲಿ ಯಾವ ರೀತಿ ಇನ್ಸರ್ಟ್ ಮಾಡಬೇಕು ಅಂತ.